ನಮಸ್ತೆ. 1-2-2024 ಗುರುವಾರ, ಕೃಷ್ಣ ಪಕ್ಷ ಅನ್ನುವ ಕರಗುವ ಚಂದ್ರ, ಕ್ಷೀಣ ಚಂದ್ರ ಅಂತಂತೀವಿ. ಇವತ್ತಿನ ದಿನ ಪ್ರಕಾರ ಇರುವಂಥ ಯೋಗಗಳು ಮತ್ತು ಅವಯೋಗಗಳನ್ನು ನೋಡೋಣ. ಷಷ್ಠಿ ತಿಥಿ ಇದೆ. ಮಧ್ಯಾಹ್ನ 2:03:46 ಷಷ್ಠಿ ಅಂದರೆ 6ನೇ ತಿಥಿ ಅಂತ. ಅದು ಆದ ನಂತರ ಬರುವಂಥದ್ದು ಸಪ್ತಮಿ, 7ನೇ ತಿಥಿ. ಇವತ್ತಿನ ಜನ್ಮ ನಕ್ಷತ್ರ ಅಂದರೆ ಯಾವ ಮಗು ಹುಟ್ಟಿದ್ರು ಚಿತಾ ನಕ್ಷತ್ರ ಅಂತ. ಚಿತಾ ನಕ್ಷತ್ರ ರಾತ್ರಿ 3:48:48 ಇದೆ. ಇವತ್ತಿನ ದಿನ ಪ್ರಕಾರ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಈ ಚಿತಾ ನಕ್ಷತ್ರ ಆದ ನಂತರ ಬರೋದು ಸ್ವಾತಿ ನಕ್ಷತ್ರ, ಮಹಾನಕ್ಷತ್ರ. ಅದು ರಾತ್ರಿ 12 ಗಂಟೆ ಎಲ್ಲ ದಾಟಿ 3:49 ಇದೆ. ಚಿತಾ ನಕ್ಷತ್ರ ಇರುವವರೆಗೂ ಇವತ್ತು ಕಾರ್ಯನಾಶ ಅಂತ ಇರೋದರಿಂದ ಶುಭಕರವಾಗಿಲ್ಲ, ಎಚ್ಚರ. ಆ ನಂತರ ಅಂದರೆ ಸ್ವಾತಿ ನಕ್ಷತ್ರ ಬರುವ ಸಮಯಕ್ಕೆ ಅಂದರೆ 3:49 ರಾತ್ರಿಯ ನಂತರ ಬರುವಂಥ ಯೋಗಗಳು ಕಾರ್ಯ ಲಾಭ, ಅಮೃತ ಈ ರೀತಿ ಇದೆ. ಆದ್ದರಿಂದಾಗಿ ಇವತ್ತಿನ ದಿನ ಪ್ರಕಾರ ರಾತ್ರಿಯವರೆಗೂ ಶುಭವಾಗಿಲ್ಲ. ಬೆಳಗಿನ ಜಾವ ಚೆನ್ನಾಗಿದೆ. ಅಂದರೆ ನಾವು ಎಂದೆಂದು ಹೇಳುವ ಬ್ರಹ್ಮ ಮುಹೂರ್ತ, ಬ್ರಾಹ್ಮಿಯ ಮುಹೂರ್ತ, ಅದು ಶುಭಕರವಾಗಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಕುಂಭ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಅದು ಮಧ್ಯಾಹ್ನ 2:32. ಆಮೇಲೆ ಮೀನರಾಶಿಯವರಿಗೆ ಚಂದ್ರಾಷ್ಟಮ. ಕುಂಭರಾಶಿಗೆ ಚಂದ್ರಾಷ್ಟಮ ಅಂತಂದರೆ ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರದ ಒಟ್ಟು 4 ಪಾದಗಳು, ಪೂರ್ವಭಾದ್ರ ನಕ್ಷತ್ರದ 1, 2 ಮತ್ತು 3ನೇ ಪಾದಗಳು. ಇದು ಮಧ್ಯಾಹ್ನದವರೆಗೂ ಅವರಿಗೆ 2:32 ದೋಷವಿದೆ. ಆನಂತರ ಮಧ್ಯಾಹ್ನದ ಮೇಲೆ 2:32 ಮೇಲೆ ಮೀನರಾಶಿಯವರಿಗೆ ದೋಷ. ಅಂದರೆ ಮೀನರಾಶಿಯಲ್ಲಿ ಬರುವ ನಕ್ಷತ್ರಗಳು ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದ, ಉತ್ತರಾಭಾದ್ರ 4 ಪಾದಗಳು ಒಟ್ಟು. ಅದೇ ಥರ ರೇವತಿ ನಕ್ಷತ್ರದವರೆಗೆ ದೋಷವಿದೆ. ಆದ್ದರಿಂದ ಇಂಥವರೆಲ್ಲ ಸ್ವಲ್ಪ ಗಮನ ಕೊಡಿ. ಇನ್ವೆಸ್ಟ್ಮೆಂಟ್ಗೂ ಯಾವುದಕ್ಕೂ ಉಪಯೋಗ ಇಲ್ಲ. ಇವತ್ತು ಹೇಳಬೇಕು ಅಂದರೆ ಜನರಲ್ ಆಗಿ ಯಾರಿಗೂ ಇನ್ವೆಸ್ಟ್ ಮಾಡೋಕ್ಕೆ ಅಂದರೆ ಬಂಡವಾಳ ಹಾಕಿ ಮಾಡೋದಕ್ಕೆ ಖಂಡಿತ ಟೈಮ್ ಉಪಯೋಗವಾಗಿಲ್ಲ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ ಇವತ್ತಿನ ದಿನ ಪ್ರಕಾರ 100% ಕೆಟ್ಟೋದು, 100% ಒಳ್ಳೆಯದನ್ನೋ ವಿಷಯಗಳು. 100% ಕೆಟ್ಟೋದು ಅಂತಂದಾಗಲೇ ರಾಹುಕಾಲ, ಯಮಕಂಡ ಕಾಲ, ನಕ್ಷತ್ರ ವಿಷಘಟಿಕ ಕಾಲ, ದುರ್ಮುಹೂರ್ತ, ಅದೇ ಥರ ಮೃತ್ಯು ಅಂತ ಬರುತ್ತದೆ. ವಿಷಕಾಲಗಳಲ್ಲಿ ಯಾವ ಮುಹೂರ್ತ ಕಾರ್ಯಗಳು ಮಾಡಬಾರದು. ಮುಹೂರ್ತ ಕಾರ್ಯಗಳು ಮಾತ್ರ ಅಲ್ಲ, ಒಳ್ಳೆಯ ಕಾರ್ಯಗಳು ಕೂಡ ಅದರಲ್ಲಿ ಸ್ಟಾರ್ಟ್ ಮಾಡಬಾರ್ದು ಅಷ್ಟೇ. ಆದರೆ ಮುಂಚೆಯೇ ಸ್ಟಾರ್ಟ್ ಮಾಡಿಬಿಟ್ರೆ ಅದನ್ನು ನಡೆಸ್ಕೊಂಡು ಹೋಗ್ಬೋದು ಆ ಸಮಯದಲ್ಲೂ ಕೂಡ. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಫಸ್ಟ್ ಶುಭ ಸಮಯವನ್ನು ನೋಡೋಣ. ಇವತ್ತು ಬೆಳಗ್ಗೆ ಅಂದರೆ 8:15 10 ಗಂಟೆಯವರೆಗೂ ಶುಭವಾಗಿದೆ. 11:50 ಮಧ್ಯಾಹ್ನ 1:58 ಶುಭವಾಗಿದೆ. ಮಧ್ಯಾಹ್ನ 3:29 7:05 ಸಂಜೆಯವರೆಗೂ ಶುಭವಾಗಿದೆ. ರಾತ್ರಿ 9:29 ಬೆಳಗಿನ ಜಾವದವರೆಗೂ ಶುಭವಾಗಿದೆ. ಈ ರೀತಿ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಇವತ್ತು ದಿನ ಉಪಯೋಗ ಇಲ್ಲ ಅಂತ ಹೇಳಿದ್ದೀವಿ, ಆದರೂ ಎಮರ್ಜೆನ್ಸಿಗೆ ಮಾತ್ರನೇ ಈ ಟೈಮ್ ನಾವು ಕೊಟ್ಟಿರೋದು. ಈಗ ಯಾಕೆಂತಂದರೆ ಒಂದು ಹಾಸ್ಪಿಟಲ್ ಇರುತ್ತದೆ, ಆಕಸ್ಮಿಕವಾಗಿ ಮಗು ಹುಟ್ಟುಬಿಡ್ತು, ಇನ್ನೂ ಕೆಲವು ಕಾರ್ಯಗಳಿಗೆ ಇಂಪಾರ್ಟೆಂಟ್ ಕಾರ್ಯಗಳಿಗೆ ಮಾತ್ರ ಈ ಟೈಮನ್ನು ಉಪಯೋಗಿಸ್ಕೊಳ್ಳಿ. ಇಲ್ಲ ಅಂತಂದರೆ ಇವತ್ತು ದಿನದಲ್ಲಿ ಬಂಡವಾಳ ಹಾಕೋದು, ಮುಹೂರ್ತ ಕಾರ್ಯಗಳನ್ನ ಪ್ರಾರಂಭ ಮಾಡುವಂಥದ್ದು ಏನೂ ಇಲ್ಲ. 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 6:46 ಸೂರ್ಯನು ಉದಯವಾಗುತ್ತದೆ. 6:46 ಮಧ್ಯಾಹ್ನ ನಾವು ಹೇಳಿದಂತೆ 2:32 ಕುಂಭ ಚಂದ್ರಾಷ್ಟಮ, ಕುಂಭರಾಶಿಯವರಿಗೆ ಚಂದ್ರಾಷ್ಟಮ. ಸೇಮ್ ಟೈಮಲ್ಲೇ 6:46 8:13 ಯಮಕಂಡ ಕಾಲವೂ ಇದೆ. ಹೆಚ್ಚಿನ ಗಮನ. ಬೆಳಗ್ಗೆ 10:02 11:48 ನಕ್ಷತ್ರ ವಿಷಘಟಿಕ ಕಾಲ, ಚಿತ್ತಾ ನಕ್ಷತ್ರದವರು ಗಮನ ಕೊಡಿ. ಮಧ್ಯಾಹ್ನ 2 3:27 ರಾಹುಕಾಲವಿದೆ. ಸಂಜೆ 7:07 ರಾತ್ರಿ 9:10 ಮೃತ್ಯು. ಅದೇ ಥರ 7:54 ಸಂಜೆಯಿಂದ 9:27 ವಿಷವೂ ಸೇರಿದೆ. ಇಲ್ಲಿ ಗಮನಿಸಿ, ಸಂಜೆ 7:07 ರಾತ್ರಿ 9:10 ಅಪಾಯ.
ಸೇಮ್ ಟೈಮಲ್ಲಿ ಮೃತ್ಯು ಇರುವ ಸಮಯದಲ್ಲೇ ವಿಷವೂ ಸೇರಿಕೊಳ್ತದೆ. ಅಂದರೆ 7:54 ಮೇಲೆ 9:27ವರೆಗೂ. ಹಂಗಾಗಿ ಈ ಸಮಯ ತುಂಬ ಅಪಾಯಕಾರಿ ಸಮಯ, ಎಚ್ಚರವಾಗಿದೆ. ಇಷ್ಟೆಲ್ಲ ನೋಡ್ತೀವಿ. ಮೇಯ್ನಾಗಿ ಇಲ್ಲಿ ನೋಡುವಂಥದ್ದು ಏನಂದರೆ ಒಳ್ಳೆಯ ಪಂಚಕ ಅಂತ ಹೇಳಿ 9:16ರಿಂದ 10:56ವರೆಗಿದೆ. ಈ ಸಮಯದಲ್ಲೂ ಕೂಡ ಅಷ್ಟು ಶುಭಕರವಾಗಿ ಕಾಣಿಸಲಿಲ್ಲ. ನೆಕ್ಸ್ಟ್ ನಾವು ನೋಡುವಂಥ ಒಂದು ಪರ್ಟಿಕ್ಯುಲರ್ ಟೈಮ್ ಹಂಗೆ ಅಂತಂದರೆ ಓರೆಗಳು ಅದು ಇದೆಲ್ಲ ಇರುತ್ತದೆ. ಓರೆಗಳು ಅಂತ ಹೆಸರಲ್ಲಿ ಇದ್ದರೆ ಪ್ರಯೋಜನ ಇಲ್ಲ. ಆ ಸಮಯದಲ್ಲಿ ಶುಭ ಮುಹೂರ್ತ ಕಾಲಗಳಾಗಿರಬೇಕು. ಇದು ಮಗು ಹುಟ್ಟುವುದರೂ ಅಪಾಯಕಾರಿಯಾಗಿರುತ್ತದೆ, ಎಚ್ಚರವಾಗಿರಬೇಕು ಅಂತ. ಇದರಲ್ಲಿ ಉದಾಹರಣೆ ನೋಡೋಣ. 12:33 ಮೇಲೆ 2 ಗಂಟೆ ಮಧ್ಯಾಹ್ನದವರೆಗೂ ಅಮೃತ ಗಳಿಗೆ ಇದೆ. ಆ ಅಮೃತ ಗಳಿಗೆ ಶುಭಕರವಾಗಿರುತ್ತದ ಅಂತ ನಾವು ಚೆಕ್ ಮಾಡ್ಕೊಳ್ಳೋಣ. 12:30ಕ್ಕೆ ಸ್ಟಾರ್ಟ್ ಆಗಿ 1:31ವರೆಗೂ ಇದೆ ಅಂತ ಕೊಟ್ಟಿದ್ವಿ. ಇದರಲ್ಲಿ ಯಾವ ಟೈಮ್ ಶುಭಕರವಾಗಿರುತ್ತದೆ ಅಂತಂದರೆ ಖಂಡಿತವಾಗಿಯೂ ಈ ಸಮಯ ಅಂತಂದರೆ ನಾವು ಹೇಳಿದಂಥ ಅಮೃತ ಗಳಿಗೆಗಳಲ್ಲಿ ಒಳ್ಳೆಯ ಟೈಮು ಅಂತ ನಾವು ಯಾವ ಕೊಟ್ಟಿದ್ದೀವೋ ಅದನ್ನು ಚೆಕ್ ಮಾಡಿಕೊಳ್ಳಿ. ಅದೇ ಥರ ಅಭಿಜಿತ್ ಮುಹೂರ್ತ ಬರುತ್ತದೆ 12:10 ಮೇಲೆ 12:56ವರೆಗೂ ಇದೆ ಅಂತ. ಈ ಸಮಯ ಖಂಡಿತ ಇವತ್ತು ಅಭಿಜಿತ್ ಮುಹೂರ್ತ ಶುಭಕರವಾಗಿದೆ, ಆದ್ದರಿಂದ ಇದು ಶುಭ ಸಮಯವೇ. ನೆಕ್ಸ್ಟ್ ಗುರು ಹೊರೆ ಅಂತ ಬರುತ್ತದೆ. ಮಧ್ಯಾಹ್ನ ಇದು 1:31 ಮೇಲೆ ಪ್ರಾರಂಭ ಆಗೋದು. ಈ ಸಮಯದಲ್ಲಿ ಶುಭವಾಗಿದೆಯಾ ಅಂತಂದರೆ ಖಂಡಿತವಾಗಿ 1:31ರಿಂದ ನಾವು ಸೆಲೆಕ್ಟ್ ಮಾಡಿರುವ ಸಮಯದಲ್ಲಿ 1:58ವರೆಗೂ ಶುಭವಾಗಿದೆ. ಹಂಗಾಗಿ 2:29ವರೆಗೂ ಕಾಯುವಂತಿಲ್ಲ. ಇಷ್ಟರಲ್ಲಿ ಸ್ಟಾರ್ಟ್ ಮಾಡೋದು ಮಾತ್ರನೇ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಇದನ್ನು. ಮತ್ತು ವಿಜಯ ಮುಹೂರ್ತ ಅಂತ ಬರುತ್ತದೆ. ವಿಜಯ ಮುಹೂರ್ತ ಪ್ರಾರಂಭ ಆಗೋದು 2:29ಕ್ಕೆ. ಈ ಸಮಯದಲ್ಲಿ ಶುಭವಾಗಿರುತ್ತದಾ ಅಂತಂದರೆ 2:29ಕ್ಕೆ ವಿಜಯ ಮುಹೂರ್ತ ಸ್ಟಾರ್ಟ್ ಆಗಿ 3:15ವರೆಗೆ ಇರುತ್ತದೆ. ಆದ್ದರಿಂದಾಗಿ ಇದರಲ್ಲಿ ಸ್ವಲ್ಪ ಟೈಮ್ಗಳು ಅಷ್ಟೊಂದು ಶುಭಕರವಾಗಿ ಅಂದರೆ ಅನುಕೂಲಕರವಾಗಿ ಇಲ್ಲ ಅಂತಲೇ ನಿಜ. ಹಾಗಾಗಿ ನಾವು ಕೊಟ್ಟಿರುವ ಟೈಮಲ್ಲಿ ನೀವು ಪಂಚಾಂಗದಲ್ಲಿ ನೋಡ್ತೀರಾ, ಇದನ್ನೇ ಕೇಳಿಸ್ಕೊಳ್ತೀರಾ. ಶುಭ ಸಮಯ ಅಂತ ಹಾಕಿರೋ ಟೈಮಲ್ಲಿ ನಾವು ಕೊಟ್ಟಿರೋ ಒಳ್ಳೆಯ ಸಮಯ ಅಂತ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದರ ಮೇಲೆ ಮಾಡಬಹುದು. ಆದರೂ ಜನರಲ್ ಆಗಿ ಇವತ್ತು ದಿನ ಸರಿ ಇಲ್ಲ. ಸರಿ, ನಾಳೆ ಹೆಂಗಿದೆ ಅಂತ ನೋಡೋಣ. ಅಂದರೆ ಶುಕ್ರವಾರ 2/2/24 KP ಕೃಷ್ಣ ಪಕ್ಷ, ಸಪ್ತಮಿ ಇದೆ. ಸಂಜೆ 4:02:46 ಸ್ವಾತಿ ನಕ್ಷತ್ರನೂ ನಾಳೆ ಇದೆ. ಆದ್ದರಿಂದ ನಾಳೆಯ ದಿನದಲ್ಲಿ ಸ್ವಾತಿ ನಕ್ಷತ್ರ ಖಂಡಿತವಾಗಿಯೂ ಅಭಿವೃದ್ಧಿಯನ್ನು ಕೊಡುತ್ತದೆ, ಕಾರ್ಯಸಿದ್ಧಿ, ಕುಲವೃದ್ಧಿ ಅಂತ. ಇಷ್ಟು ಅನುಕೂಲಕರವಾಗಿರೋದರಿಂದ ಶುಕ್ರವಾರ ನಮಗೆ ಶುಭವಾಗಿದೆ, ಅಂದರೆ ನಾಳೆಯ ದಿನ ಶುಭವಾಗಿದೆ. ಈಗ ಮತ್ತೆ ಇವತ್ತಿನ ದಿನಕ್ಕೆ ಬರೋಣ. ಇವತ್ತಿನ ದಿನದಲ್ಲಿ ನಾವು ಏನು ನೋಡುತ್ತೀವಿ? ತಾರಾ ಮತ್ತು ಚಂದ್ರಬಲ ಯಾವ ರಾಶಿ ಯಾವ ನಕ್ಷತ್ರದವರೆಗೆ ಶುಭಕರವಾಗಿರುತ್ತೆ ಅಂತ ನೋಡುವಂಥದ್ದು. ಇದರಲ್ಲಿ ಖಂಡಿತವಾಗಿಯೂ ದಿನ ಕೆಟ್ಟೋದು ಅದನ್ನು ನೋಡಿದ್ದೀವಿ. ಆದರೂ ಎಮರ್ಜೆನ್ಸಿಗೆ ಯಾವ್ಯಾವ ನಕ್ಷತ್ರದವರೆಗೆ ಶುಭವಾಗಿರುತ್ತದೆ ಅಂತ ನೋಡಿಕೊಳ್ಳೋಣ. ಅದು ನೋಡಿಕೊಂಡ್ರೆ ಇನ್ನಷ್ಟು ನಮಗೆ ಅನುಕೂಲಕರವಾಗಿ ಆಗುತ್ತದೆ. ಆ ವಿಷಯಕ್ಕೆ ಬರ್ತೀವಿ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ಪ್ರತ್ಯೇಕ ತಾರೆ, ಅಂದರೆ ಅನುಕೂಲವಿಲ್ಲದ ದಿನವಿದು, ಎಚ್ಚರ. ಭರಣಿ ನಕ್ಷತ್ರದವರಿಗೆ ಕ್ಷೇಮವು ಶತ್ರುನಾಶವು ಮಧ್ಯಾಹ್ನದವರೆಗೆ ಇದೆ, ಆಮೇಲೇನೂ ಸರಿಯಾಗಿದೆ. ಇದರಲ್ಲಿ ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಇವತ್ತು ಗುಣಕರವಾಗಿ ಇಲ್ಲ, ಅನುಕೂಲಕರವಾಗಿ ಇಲ್ಲ, ಒಳ್ಳೆಯದಾಗಿ ಇಲ್ಲ, ಎಚ್ಚರ. ಕೃತಿಕಾ ನಕ್ಷತ್ರ ವೃಷಭರಾಶಿಯವರಿಗೂ ಅದೇ ಥರನೇ ಅನುಕೂಲಕರವಾಗಿಲ್ಲ, ಎಚ್ಚರವಾಗಿರಿ. ರೋಹಿಣಿ ನಕ್ಷತ್ರ ವೃಷಭರಾಶಿಯವರಿಗೆ ಸಂಪತ್ತು ಉಂಟು, ಸ್ವಲ್ಪ ಕಾರ್ಯ ವಿಘ್ನಗಳಿರುತ್ತದೆ. ಆದ್ದರಿಂದ ಅನುಕೂಲಕರವಾಗಿ ದುಡ್ಡಿನ ವಿಷಯ ಇದೆ, ಭದ್ರವಾಗಿ ಇಟ್ಕೊಳ್ಳಿ, ಖಂಡಿತ ಜಯವಾಗುತ್ತದೆ. ಮೃಗಶೀರ್ಷ ನಕ್ಷತ್ರ ವೃಷಭರಾಶಿ, ಜನ್ಮತಾರೆಯು ಕಾರ್ಯವಿಘ್ನವೂ ಉಂಟು, ಸ್ವಲ್ಪ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಇದರಲ್ಲಿ ವಿಶೇಷವಾಗಿ ನಕ್ಷತ್ರಗಳು ಡಬಲ್ ಬಂದರೆ, ಡಬಲ್ ಅಂದರೆ ಏನರ್ಥ ಅಂತಂದರೆ, ಉದಾಹರಣೆ ರೋಹಿಣಿ ನಕ್ಷತ್ರ ಅದು ಒಂದೇ ಸಿಂಗಲ್ ನಕ್ಷತ್ರ, ಅಂದರೆ ಪಾದಗಳು ಬೇರೆ ರಾಶಿಯಲ್ಲಿ ಬರೋದಿಲ್ಲ, ವೃಷಭ ರಾಶಿಯಲ್ಲಿ ಮಾತ್ರನೇ ಇರುತ್ತದೆ. ಆದ್ದರಿಂದಾಗಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಪ್ರತಿಯೊಂದು ಈ ನಕ್ಷತ್ರದವರೆಗೂ ಹೇಗಿರುತ್ತೆ ಅಂತ ನಾವು ನೋಡ್ಕೊಂಡ್ಬಿಡ್ಬೋದು. ನಿಮಗೆ ಸಂಪತ್ತು ಸ್ವಲ್ಪ ಕಾರ್ಯವಿಘ್ನ ಅಂತ ಬರೋದರಿಂದ ಏನು ಹೆಚ್ಚಾಗಿ ತೊಂದರೆಗಳಿಲ್ಲ. ಆದರೆ ಮೃಗಶೀರ್ಷ ನಕ್ಷತ್ರದಲ್ಲಿ 2 ಪಾದಗಳವರೆಗೂ ವೃಷಭ ರಾಶಿ, ಜನ್ಮತಾರೆಯು ಕಾರ್ಯ ವಿಘ್ನಗಳು ಉಂಟಾಗುತ್ತದೆ ಅಂತ. ಆದ್ದರಿಂದ ಯಾವ ಪಾದದವರಾದರೂ ಎಚ್ಚರವಾಗಿರಬೇಕಾಗ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಜನ್ಮತಾರೆ ರೋಗ ಭಯ, ಆದ್ದರಿಂದ ಇವರೇ ಜಾಸ್ತಿ ಗಮನ ಕೊಡಬೇಕು. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಪರಮ ಮಿತ್ರಧಾರೆ,
ಖಂಡಿತವಾಗಿ ಪರರಿಂದ ಸಹಾಯ ಸಿಗುವ ದಿನವಿದು. ಇದನ್ನು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ದೋಷವಿಲ್ಲ. ನಂತರ ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು. ಅಂದರೆ ಆರೋಗ್ಯ ಮಾತ್ರ ಮೇಂಟೈನ್ ಮಾಡ್ಕೋಬೇಕು. ಡೈಲಿ ಔಷಧಿ ತಗೊಳ್ಳೋರು ಸರಿಯಾದ ಸಮಯದಲ್ಲಿ ತಗೊಳ್ಳಿ, ಊಟನೂ ಮೇಂಟೈನ್ ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಮಿತ್ರಧಾರೆ ಇದೆ, ಲಾಭವಿದೆ, ಶುಭ ದಿನವಾಗಿದೆ. ಅರೆ ಜನರಲ್ ಆಗಿ ಕೆಟ್ಟೋದು, ನೀವಾಗಿ ಹೋಗಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆರಾಮಿರಿ, ಖುಷಿಯಾಗಿರಿ, ಬರುವಂಥದ್ದನ್ನು ಅನುಭವಿಸಿ. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಟೆನ್ಷನ್ ಇದೆ, ಆದ್ದರಿಂದ ಟೆನ್ಷನ್ನ ಬಿಡಲೇಬೇಕು. ಜಗಳಕ್ಕೆ ಹೋಗಬೇಡಿ. ಇವತ್ತು ಇನ್ನೊಂದು ದಿನ ನೋಡ್ಕೊಳ್ಳೋಣ, ಜಗಳವೇ ಬೇಡ, ಆದರೂ ಇನ್ನೊಂದು ದಿನ ನೋಡ್ಕೊಳ್ಳೋಣ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲ, ದ್ರವ್ಯ ಲಾಭಗಳೆಲ್ಲ ಉಂಟು. ನಂತರ ನೋಡುವಂಥದ್ದು ಮಖ ನಕ್ಷತ್ರ ಸಿಂಹರಾಶಿ, ಖಂಡಿತ ಚೆನ್ನಾಗಿಲ್ಲ, ಅಶುಭ ದಿನವಿದು, ಕಾರ್ಯಗಳಲ್ಲಿ ಎಚ್ಚರ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಕ್ಷೇಮ, ಧನಹಾನಿ ಇಂಥದ್ದೆಲ್ಲ ಉಂಟು. ಆರೋಗ್ಯ ಏನೋ ಪರವಾಗಿಲ್ಲ, ಆದರೆ ಕೊಡುವ ತಗೊಳ್ಳುವ ವಿಷಯದಲ್ಲಿ, ಅಂದರೆ ಹಣಕಾಸಿನ ವಿಷಯದಲ್ಲಿ ಜಾಸ್ತಿ ಗಮನ ಕೊಡಬೇಕು. ಹೆಚ್ಚಾಗಿ ಬರೋದು ಬರಲಿ ಅಂತ ತೊಗೊಂಬಿಡಿ. ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ, ಏಟು ಗಾಯಗಳಾಗುವ ದಿನವಿದು. ಜಾರುತ್ತೀರಾ, ಬೀಳುತ್ತೀರಾ, ಎಚ್ಚರವಾಗಿದ್ದರೆ ನಾವು ಖಂಡಿತ ಅವಾಯ್ಡ್ ಮಾಡಬಹುದು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಅಂದರೆ ಕನ್ಯಾ ರಾಶಿಯಲ್ಲಿ ಒಟ್ಟು 3 ಪಾದಗಳು ಬರುತ್ತದೆ. 2, 3, 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ವಿಪತ್ತು ಮತ್ತು ಸ್ವಲ್ಪ ಆರೋಗ್ಯ ಪರವಾಗಿಲ್ಲ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತಿದೆ, ಸುಖವೂ ಇದೆ. ಚಿತ್ತ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆ. ಇದರಲ್ಲಿ ಖಂಡಿತವಾಗಿಯೂ ಶರೀರ ಸುಖ ಉಂಟು. ಅಂದರೆ ಚಿತ್ತ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಜನ್ಮತಾರೆಯಾಗಿದೆ, ಶರೀರ ಸುಖವಿದೆ. ನಂತರ ನೋಡುವಂಥ ಚಿತ್ತ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಜನ್ಮತಾರೆ, ವ್ಯಯ, ಸ್ವಲ್ಪ ಎಚ್ಚರವಾಗಿ ನಡ್ಕೊಳ್ಳಿ, ಅವಾಯ್ಡ್ ಮಾಡಿಸ್ಬಿಡಿ ಯಾವುದೇ ಕಾರ್ಯಗಳಾದರೂ. ಸ್ವಾತಿ ನಕ್ಷತ್ರ ತುಲಾರಾಶಿ, ಪರಮ ಮಿತ್ರಧಾರೆ, ವ್ಯಯ ಎಲ್ಲ ಕೂಡಿ ಬಂದಿದೆ. ವಿಶಾಖ ನಕ್ಷತ್ರ ತುಲಾರಾಶಿ, ಮಿತ್ರಧಾರೆ, ವ್ಯಯಗಳು ಉಂಟು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ, ಕಾರ್ಯಸಿದ್ಧಿ ಉಂಟು. ಆದ್ದರಿಂದ ಇರೋದರಲ್ಲಿ ಸ್ವಲ್ಪ ಪರವಾಗಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ, ಟೆನ್ಷನ್ ಫಸ್ಟ್ ಬಿಟ್ಬಿಡಿ. BP ಮಾತ್ರೆ ಕರೆಕ್ಟಾಗಿ ತಗೊಳ್ಳಿ. ಸೂರ್ಯನ ನಮಸ್ಕರಿಸಿ ಮತ್ತು ಇವತ್ತು ಕುಜನಿಗೆ ಪೂಜೆ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿಗೂ ಆದಷ್ಟು ಪೂಜೆ ಮಾಡಿಕೊಂಡ್ರೆ ದೋಷಗಳು ಕಡಿಮೆ ಆಗುತ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಇದೆ, ಆದ್ದರಿಂದ ದೇವರ ಅನುಗ್ರಹ ನಿಮಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ, ಅನಾನುಕೂಲವೇ ಇದೆ, ಸ್ವಲ್ಪ ಗಮನ ಕೊಟ್ಟರೆ ಉತ್ತಮ. ಆದ್ದರಿಂದ ಹೆಚ್ಚಿನ ಕಾರ್ಯಗಳಲ್ಲಿ ನೀವು ಕೈ ಹಾಕಬೇಡಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಕ್ಷೇಮ ಉಂಟು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರುತ್ತದೆ. ಆದ್ದರಿಂದ ಇವತ್ತು ದಿನ ಪೂರ್ತಿ ಪರವಾಗಿಲ್ಲ ನಿಮಗೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, 1ನೇ ಪಾದ, ಏಟು ಗಾಯಗಳು, ಆದರೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಗಾಡಿಯಲ್ಲಿ ಹುಷಾರಾಗಿರಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, 2, 3, 4ನೇ ಪಾದಗಳು, ಇದರಲ್ಲಿ ವಿಪತ್ತು ಉಂಟು, ಅಂದರೆ ಏಟು ಗಾಯಗಳು ಉಂಟು, ಕಾರ್ಯಗಳಲ್ಲಿ ಅಡೆತಡೆ ಇರುತ್ತದೆ, ಹಾಸ್ಪಿಟಲ್ ಖರ್ಚು ಮಾಡುವಂಥ ಬರುತ್ತದೆ. ಗಮನ ಕೊಟ್ಟರೆ ತಪ್ಪಿಸ್ಕೋಬೋದು. ಶ್ರವಣ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಆದ್ದರಿಂದ ಹಣಕಾಸಿನ ವಿಷಯ ಜಯವೇ. ಸ್ವಲ್ಪ ಅಡೆತಡೆ ಇರುತ್ತದೆ, ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಏಕೆಂದರೆ ಈ ಚಿತಾ ನಕ್ಷತ್ರಕ್ಕೆ ಮನೆ ದೇವರು ಖಂಡಿತವಾಗಿ ಉಪಯೋಗ ಆಗುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಅಂದರೆ 1 ಮತ್ತು 2ನೇ ಪಾದಗಳಲ್ಲಿ ಹುಟ್ಟಿದವರಿಗೆ, ಇನ್ನು ಹೆಸರ ಮೇಲೆ ನೋಡಬೇಕು ಅಂದರೆ ಗಾ ಮತ್ತು ಗಿ ಅನ್ನುವ ಅಕ್ಷರದಲ್ಲಿ ಹುಟ್ಟಿದವರಿಗೆ ಖಂಡಿತ ಇವತ್ತಿನ ದಿನವಾಗಿ ಧನಿ ಅಂತಂದರೆ ಖಂಡಿತವಾಗಿ ಇದು ಕುಜನನ್ನು ಸೂಚನೆ ಮಾಡುವಂಥ ಈ ದಿನ. ಹಂಗಾಗಿ ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ತಡೆ ಉಂಟು, ಜನ್ಮ ತಾರೆಯಾಗಿ ಬೇರೆ ಇದೆ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಯಾರಿಗಾದರೂ ಸ್ವಲ್ಪ ತೊಂದರೆ ಅಂತ ಇದ್ದರೂ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಅರ್ಕೆ ಮಾಡಿಕೊಳ್ಳಿ, ಪೂಜೆ ಮಾಡಿಕೊಳ್ಳಿ. ಧನಿಷ್ಠ ನಕ್ಷತ್ರ, ಆದರೆ ಕುಂಭರಾಶಿ, 3 ಮತ್ತು 4ನೇ ಪಾದಗಳು, ಹೆಸರಿಗೆ ನೋಡಬೇಕು ಅಂದರೆ ಗು ಮತ್ತು ಗೆ ಆ ಅಕ್ಷರಗಳು. ರೋಗ ವೃದ್ಧಿ ಆಗುತ್ತದೆ. ಆಲ್ರೆಡಿ ಆರೋಗ್ಯ ತೊಂದರೆ ಇರುವವರು ಜಾಸ್ತಿ ನೀರು ಕುಡೀರಿ, ಗ್ಯಾಸ್ ಟ್ರಬಲ್ ಇಲ್ಲದೆ ನೋಡ್ಕೊಳ್ಳಿ. ಇವತ್ತಿನ ದಿನ ಹೇಗಿದೆ? ಶತಪಿಷ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರ ತಾರೆಯಾಗಿದೆ. ಹಂಗಾಗಿ ಖಂಡಿತ ನಿಮ್ಮ ಹಳೆ ದೋಸ್ತುಗಳು ಖಂಡಿತ ಉಪಯೋಗ ಆಗುತ್ತಾರೆ. ಮಿತ್ರರಿಂದ ಶುಭವೂ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ, ಪೂರ್ವ ಭಾದ್ರದಲ್ಲಿ ಕುಂಭರಾಶಿ ಬರುತ್ತದೆ, ಅದರಲ್ಲಿ 3 ಪಾದಗಳು ಅಡಗುತ್ತದೆ. ಮಿತ್ರಧಾರೆಯು ಆರೋಗ್ಯವೂ ಉಂಟು, ಆದರೆ ಡೈಲಿ ತಗೊಳ್ಳುವ ಅವಶ್ಯ ಬಿಡದೆ ಮಾಡಿಕೊಳ್ಳಿ, ತಗೊಳ್ಳಿ. ನಂತರ ಪೂರ್ವ ಭಾದ್ರ
3ನೇ ಪಾದ ಬಿಟ್ಟು 4ನೇ ಪಾದದವರೆಗೆ ಅಂದರೆ ಮೀನರಾಶಿಗೆ ಮಿತ್ರಧಾರೆ ಇದೆ, ಸುಖವೂ ಇದೆ, ಆದ್ದರಿಂದ ಶುಭವಾಗಿದೆ. ಉತ್ತರಾಭಾದ್ರಪದ ನಕ್ಷತ್ರ ಮೀನರಾಶಿ, ಟೆನ್ಷನ್ ಇದೆ, ಎಚ್ಚರ, ಟೆನ್ಷನ್ ಬಿಟ್ಟುಬಿಡಿ. ಅದನ್ನು ಮಧ್ಯಾಹ್ನದ ಮೇಲೆ ಇನ್ನೂ ಆರೋಗ್ಯದಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕು. ರೇವತಿ ನಕ್ಷತ್ರ ಮೀನರಾಶಿ, ಖಂಡಿತ ಅನುಕೂಲದ ದಿನವಿದು. ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಂಡ್ರೆ ಜಯ ಉಂಟು. ಇಲ್ಲಿಯವರೆಗೆ ಇಷ್ಟು ವಿಷಯಗಳು ನೋಡಿದ್ವಿ. ಕಾಮನಾಗಿ ನಾನು ವಾಟ್ಸಪ್ ಸ್ಟೇಟ್ಮೆಂಟ್ ನೋಡೋದೇ ಇಲ್ಲ, ಯಾಕೆಂತಂದರೆ ನನಗೆ ಕೆಲಸಗಳು ಜಾಸ್ತಿ ಇರುತ್ತದೆ. ಆದರೂ ಸುಮಾರು ಜನದ್ದು ವಿಶ್ ಮಾಡಿ ಎಷ್ಟೋ ವಾಟ್ಸಪ್ ಸ್ಟೇಟ್ಮೆಂಟ್ಗಳು ಬಂದಿದೆ, ಕೊಟ್ಟಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ಸ್. ನನ್ನ ಪ್ರೋಗ್ರಾಮ್ ನೋಡಿದವರು ಎಲ್ಲರಿಗೂ ನಮ್ಮ ವಂದನೆಗಳು. ಸಪ್ರೇಟಾಗಿ ಯಾರಿಗೂ ಹೇಳೋಕ್ಕಾಗಿಲ್ಲ, ತಪ್ಪು ತಿಳ್ಕೊಬೇಡಿ. ಎಂದಿನಂತೆ ನಿಮ್ಮ ವಿಶೇಷಗಳನ್ನು ಮಕ್ಕಳು ಬರ್ತ್ಡೇನ ಇದರಲ್ಲಿ ನೋಡ್ಕೋಬೋದು. ಮತ್ತು ಮಗು ಹುಟ್ಟುವ ವಿಷಯಗಳಲ್ಲಿ, ಹುಟ್ಟಿಸಿಕೊಳ್ಳುವ ವಿಷಯಗಳಲ್ಲಿ ಒಳ್ಳೆ ರೀತಿಯಾಗಿ, ಅಂದರೆ ಒಳ್ಳೆಯ ಗುಣವಾಗಿ, ಹಣಕಾಸಿನ ತೊಂದರೆ ಇಲ್ಲದೇ ಇರಬೇಕು.